Hi friends, welcome to the ASPN classes. So ಇವತ್ತಿನ ದಿವಸ ನಾನು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ದು ಮೂರನೇ ವಿಡಿಯೋನ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್. ಆಲ್ರೆಡಿ ನಾನು ಫಸ್ಟು ವಿಡಿಯೋದಲ್ಲಿ ರಿಲೇಷನ್ ಬಗ್ಗೆ ಹೇಳಿದೆ, ಅದರಲ್ಲಿ ಟೈಪ್ಸ್ ಆಫ್ ರಿಲೇಷನ್, ರಿಫ್ಲೆಕ್ಸಿವ್, ಸಿಮೆಟ್ರಿ, ಟ್ರಾನ್ಸಿಟಿವ್ ಡಿಸ್ಕಷನ್ ಮಾಡಿದೆ. ಎರಡನೇ ವಿಡಿಯೋದಲ್ಲಿ ಎಕ್ಸಸೈಸ್ ಫಸ್ಟ್ 1.1 ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ದಿವಸ ಫಂಕ್ಷನ್ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 3 ವಿಡಿಯೋದಲ್ಲಿ ಫಂಕ್ಷನ್ ಬಂದ್ರೇನು, ಅದರಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ 1, 1 and 2 ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಮತ್ತೆ ಒಂದಿಷ್ಟು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಸೊ ಬನ್ನಿ, ಮೊದಲೇದಾಗಿ ಫಂಕ್ಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಫಂಕ್ಷನ್ ಅಂದ್ರೆ ಏನು, ಫಸ್ಟ್ ಇಯರಲ್ಲಿ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರಾ ಫಂಕ್ಷನ್ ಬಗ್ಗೆ. ಓಕೆ, ಸೊ ನಮಗೆ ಫಂಕ್ಷನ್ ಕ್ಲಿಯರ್ ಆಗಿ ಗೊತ್ತಾದರೆ ಟೈಪ್ಸ್ ಆಫ್ ಫಂಕ್ಷನ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಫಂಕ್ಷನ್ ಅಂದ್ರೆ ಏನು, ಇಲ್ಲೊಂದು 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಫಾಸ್ಟ್ ಆಗಿ ನಿಮಗೆ ಅರ್ಥ ಆಗಲಿಕ್ಕೆ ನಾನು ಈ 3 ಎಕ್ಸಾಂಪಲ್ನ ತಗೊತಾ ಇದ್ದೀನಿ. ಸೊ ನೋಡಿ, ಇದು F1 ಅಂತಿದೆ ಇಲ್ಲಿ, ಆಮೇಲೆ F2 ಇದೆ, F3 ಇದೆ. ಈ 3ರಲ್ಲಿ ಯಾವುದು ಫಂಕ್ಷನ್ ಆಗುತ್ತೆ ಅಂತ ಮೊದಲಿಗೆ ಚೆಕ್ ಮಾಡೋಣ. ಸೊ F1 ಅನ್ನೋದೇನಾಗಿದೆ ಫ್ರೆಂಡ್ಸ್, ಫಂಕ್ಷನ್ ಆಗಿದೆ. F2 ಅನ್ನೋದೇನಾಗಿದೆ, ಫಂಕ್ಷನ್ ಆಗಿಲ್ಲ. ಅಗೇನ್ F3 ಅನ್ನೋದೇನಾಗಿದೆ, ಫಂಕ್ಷನ್ ಆಗಿಲ್ಲ. ಅಂದ್ರೆ ಆಕ್ಚುಲಿ ಫಂಕ್ಷನ್ ಡೆಫಿನಿಷನ್ ಏನ್ ಹೇಳುತ್ತಪ್ಪ ಅಂದ್ರೆ, ಒಂದು ರಿಲೇಷನ್ನು. ಸೊ ಇವಾಗ ನೋಡಿ, ನಮ್ಮ ಮನೇಲಿ ಫಂಕ್ಷನ್ ಇದ್ರೆ ನಾವು ಯಾರಿಗೆ ಕರಿತೀವಿ, ನಮ್ಮ ರಿಲೇಟಿವ್ಸ್ ಕರಿತೀವಿ. ಬಟ್ ಎಲ್ಲ ರಿಲೇಟಿವ್ಸ್ಗೂ ಕರೆಯಲ್ಲ, ಕೆಲವೊಂದಿಷ್ಟು ಯಾರ್ಯಾರು ನಮಗಿಂದ ಸಮೀಪ ಇರೋದಿಲ್ಲ, ಯಾರ್ಯಾರು ನಮ್ಮ ಜೊತೆ ಜಗಳ ಆಗಿರುತ್ತೆ ಅಂಥವ್ರಿಗೆ ಬಿಟ್ಬಿಡ್ತೀವಿ. ಕರೆಕ್ಟಾ? ಹಾಗೆ ಇಲ್ಲಿನೂ ಎಲ್ಲ ರಿಲೇಷನ್ ಫಂಕ್ಷನ್ ಆಗಲ್ಲ, ಕೆಲವು ರಿಲೇಷನ್ ಮಾತ್ರ ಫಂಕ್ಷನ್ ಆಗುತ್ತೆ. ಬಟ್ ಫಂಕ್ಷನ್ ಇದ್ದೆಲ್ಲನೂ ಆಬ್ವಿಯಸ್ಲಿ ರಿಲೇಷನ್. ನಮ್ಮ ಫಂಕ್ಷನ್ಗೆ ಯಾರು ಕರಿತೀವಿ, ಎಲ್ಲ ನಮ್ಮ ರಿಲೇಟಿವ್ ಇದ್ದವ್ರಿಗೆ ಕರಿತೀವಲ್ವಾ, ಕರೆಕ್ಟಾ? ಸೊ ಹಾಗೆ ಈ ಒಂದು ಫಂಕ್ಷನ್ ಕೂಡ ರಿಲೇಷನ್ ಇರಬೇಕು. ಯಾವ ಥರ ರಿಲೇಷನ್ನು, A to B ಜೊತೆ ಇಲ್ಲೊಂದು ರಿಲೇಷನ್ ಇದೆ. ಸೊ ಅದು ಏನು ಹೇಳುತ್ತೆ, ಫಸ್ಟ್ ಡೊಮೇನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇರಬೇಕು ಅಂತ ಹೇಳುತ್ತೆ. ಓಕೆ, ಇಮೇಜ್ ಅಂದರೆ ಡೊಮೇನಿಂದ ರೇಂಜ್ ಡಿನೋಟ್ ಮಾಡ್ತೀವಿ ನಾವು. ಓಕೆ, ಫಸ್ಟ್ ಸೆಟ್ಟಿಂದ ಸೆಕೆಂಡ್ ಸೆಟ್ಗೆ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದಕ್ಕೂ ಒಂದೊಂದು ಇಮೇಜಸ್ ಇದೆ. ಸೊ ಹಾಗಾಗಿ ಇದು ಫಂಕ್ಷನ್ ಆಗಿದೆ. ಬಟ್ ಇದರಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡಿ, 3 ಅನ್ನೋದಕ್ಕೆ 2 ಇಮೇಜ್ಗಳಿದೆ. ಈ ಥರ ಬರೋ ಹಾಗಿಲ್ಲ. ಅಗೇನ್ ಇಲ್ಲಿ 4ಗೆ ಯಾವುದೇ ಥರನಾದಂಥ ಇಮೇಜಸ್ಸೇ ಇಲ್ಲ. ಓಕೆ, ಹಾಗಾಗಿ ಇದು ಫಂಕ್ಷನ್ ಆಗಲ್ಲ. ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫಂಕ್ಷನ್ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ ಥರ ನೋಡ್ಬೇಕಂದ್ರೆ, ಈ ಕಡೆ ಇರೋದೆಲ್ಲನೂ ಚಿಲ್ಡ್ರನ್ ಅಂತ ಅನ್ಕೊಳ್ಳಿ, ಚೈಲ್ಡ್ ಅಂತ ಅನ್ಕೊಳ್ಳಿ. ಈ ಕಡೆ ಇರೋದು ಮದರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಈ ಚೈಲ್ಡ್ಗೆ ಒಂದು ಚೈಲ್ಡ್ಗೆ ಒಂದು ಮದರ್ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಎಕ್ಸಾಂಪಲ್ ಪ್ರಕಾರ ನಾವು ಹೋದರೆ ಇಲ್ಲಿ 3 ಇದೆ. ಸೊ 3ಗೆ 2 ಮದರ್ ಇರೋಕ್ಕೆ ಸಾಧ್ಯನಾ? ಒಂದು ಮಗುಗೆ ಯಾವಾಗಲೂ 2 ಮದರ್ ಇರೋಕ್ಕೆ ಸಾಧ್ಯನಾ? 2 ತಾಯಿ ಇರೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ನಾವೇನಂತ ಕರಿಬೇಕು, ಫಂಕ್ಷನ್ ಅಂತ ಕರೆಯೋ ಹಾಗಿಲ್ಲ. ಸಪೋಸ್ ಇವಾಗ ಈ ಥರ ಇತ್ತು ಅಂತ ಅನ್ಕೊಳ್ಳಿ. ಇವಾಗ A B ಅಂತ ಇದೆ, ಇಲ್ಲಿ A1 2 3 ಇದೆ, ಇಲ್ಲಿ A and B ಇದೆ. ಓಕೆ, ಸೊ ಇಲ್ಲಿ 1 A ಜೊತೆ ಕನೆಕ್ಟ್ ಇದೆ, 2 ಮತ್ತು 3 2 B ಜೊತೆ ಕನೆಕ್ಟ್ ಇದೆ. ಸೊ ಇದು F4 ಅಂತ ಅನ್ಕೊಳ್ಳಿ. ಇದು ಕೂಡ ಏನಾಗುತ್ತೆ, ಫಂಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ, ನಾ ಕಂಡೀಷನ್ ಏನು ಹೇಳಿದೆ, ಈ ಕಡೆ ಚೈಲ್ಡು, ಈ ಕಡೆ ಮದರ್ ತಗೋಬೇಕಂತ. ಓಕೆ, ಒಂದು ಮದರ್ ಏನಾಗಿದೆ, A ಆಗಿದೆ. 2ದು ಮದರು ಮತ್ತೆ 3ದು ಮದರು, 2 ಡಿಫರೆಂಟ್ ಚೈಲ್ಡ್ ಮದರ್ ಸೇಮ್ ಆಗ್ಬೋದು. ಇವಾಗ ನೋಡಿ, ಬ್ರದರ್ ಸಿಸ್ಟರ್ ಇರ್ತಾರೆ, ಒಂದೇ ತಾಯಿಗೆ 2 ಮಕ್ಕಳು ಇರ್ಬೋದಲ್ವಾ? ಸೊ ಹಾಗೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ನಾವು ಫಂಕ್ಷನ್ ಅಂತ, ಯಾಕಂದ್ರೆ ಪ್ರತಿಯೊಂದ್ರದ್ದು ಒಂದೊಂದೊಂದು ರಿಸಲ್ಟ್ಸ್ ಇದೆ. ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಈ ಕಡೆಯಿಂದ 2 ಬಂದ್ರೆ ನಡೆಯುತ್ತೆ, 3 ಬಂದ್ರೆ ನಡೆಯುತ್ತೆ. ಬಟ್ ಈ ಕಡೆಯಿಂದ ಒಂದೇ ಹೋಗ್ಬೇಕು, ಯಾಕಂದ್ರೆ ಒಂದು ಮಗು ಇದೆ ಅಂದ್ರೆ ಕಂಪಲ್ಸರಿ ಒಂದು ಮದರ್ ಇರಲೇಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಮದರ್ ಇದ್ದಾರೆ, ಅವ್ರಿಗೆ ಮಗು ಇಲ್ಲ. ಓಕೆ, ಆಬ್ವಿಯಸ್ಲಿ ಆಗ್ಬೋದಲ್ವಾ? ಸೊ ಅದನ್ನು ಪಾಸಿಬಿಲಿಟೀಸ್ ಇದೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಒಂದು ಮಗು ಇದೆ ಅಂದ್ರೆ ಅದಕ್ಕೆ ಮದರ್ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಫಂಕ್ಷನ್ ಅಂತಾನೆ ಕರೆಯಲ್ಲ. ಓಕೆ, ಮಗು ಇದೆ ಅಂದ್ರೆ ಕಂಪಲ್ಸರಿ ಮದರ್ ಇರಲೇಬೇಕು, ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಇದನ್ನ ಫಂಕ್ಷನ್ ಅಂತ ಕರೆಯೋದಿಲ್ಲ. F3 ಮತ್ತೆ F2 ಅಲ್ಲಿ ಏನಾಗಿದೆ, 2 ಮದರ್. ಓಕೆ, ಇದಂತೂ ಪಾಸಿಬಲೇ ಇಲ್ಲ. ಸೊ ಹಾಗಾಗಿ ಇದನ್ನ ಕ್ಯಾನ್ಸಲ್ ಮಾಡಿದ್ವಿ. F1 and F4 ಏನಂತ ಕರಿತೀವಿ, ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಫಂಕ್ಷನ್ ಡೆಫಿನಿಷನ್ ಏನಂತ ಹೇಳತ್ತಂದ್ರೆ, ರಿಲೇಷನ್ ಫ್ರಮ್ A to B is said to be a function. ಎವ್ರಿ ಎಲಿಮೆಂಟ್ ಆಫ್ ಅ ಡೊಮೇನ್ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಅಂದರೆ ಒಂದೊಂದಕ್ಕೆ ಒಂದೊಂದು ಇಮೇಜಸ್ ಇರಬೇಕು ಅಂತ ಹೇಳುತ್ತೆ. ಓಕೆ, ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಈ ಕಡೆ ಇರೋದನ್ನ ಚೈಲ್ಡ್ ಅಂತ ಅನ್ಕೊಳ್ಳಿ, ಈ ಕಡೆ ಮದರ್ ಅಂತ ಅನ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದು ಫಸ್ಟ್ ಇಯರಲ್ಲಿ ಆಲ್ರೆಡಿ ನೀವು ಸ್ಟಡಿ ಮಾಡಿರೋದು. ಇವಾಗ ಆ್ಯಕ್ಚುಲಿ ಟೈಪ್ಸ್ ಆಫ್ ಫಂಕ್ಷನಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಟೈಪ್ಸ್ ಆಫ್ ಫಂಕ್ಷನಲ್ಲಿ ಫಸ್ಟ್ ಒನ್ ಬರುವಂಥದ್ದು ಫ್ರೆಂಡ್ಸ್, ಒನ್ ಒನ್ ಫಂಕ್ಷನ್ಗೆ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಇಂಜೆಕ್ಟಿವ್ ಫಂಕ್ಷನ್ ಅಥವಾ ಒನ್ ಫಂಕ್ಷನ್ ಅಂದರೆ ಏನು? ಸೊ ಬಹಳ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ, ಹೆಸರೇ ಹೇಳ್ತಾ ಇದೆ ಒನ್ ಅಂತ. ಡೆಫಿನೇಷನ್ ಏನು ಹೇಳುತ್ತೆ ನೋಡಿ, ಡೆಫಿನೇಷನ್ ನೋಡಿದ್ರೆ ಮೇ ಬಿ ಅಷ್ಟೊಂದು ಕ್ಲಿಯರಿಟಿ ಬರಲ್ಲ ಅಂತ ಅನ್ಕೋತೀನಿ, ಆದರೂ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ನ ಏನು ಹೇಳುತ್ತೆ, ಒನ್ ಫಂಕ್ಷನ್ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತಂದ್ರೆ, ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಎಕ್ಸ್ ಅಂಡರ್ ದ ಫಂಕ್ಷನ್ ಆಫ್ ಅಂಡ್ ಎವ್ರಿ ಎಕ್ಸ್ ಅಂಡ್ x2 x1 and x2 ತಗೊಂಡಿದ್ದಾರೆ ಇಲ್ಲಿ. ಅದಾದ್ಮೇಲೆ ಇದನ್ನ ನಾವು ಪ್ರೂವ್ ಮಾಡೋದಿರುತ್ತೆ, f of x1 is equals to f of x2
ಅದಾದ್ಮೇಲೆ ಆನ್ಸರ್ ಏನು ಬರಬೇಕು, x1 = x2 ಬಂದ್ರೆ ಆಗ ನಾವು 1 1 ಅಂತ ಕರಿತೀವಿ, ಇಲ್ಲ ಅಂದ್ರೆ ಮೆನಿ 1 ಅಂತ ಕರಿತೀವಿ. ಇದೇನು ಸ್ವಲ್ಪ ಜಾಸ್ತಿ ಕ್ಲಿಯರೆನ್ಸ್ ಬರಲ್ಲ. ಈಗ ಎಕ್ಸಾಂಪಲ್ಸ್ನ ತಗೊಳ್ತಾ ಹೋಗ್ತೀನಿ, ನಿಮಗೆ ಮತ್ತೆ ಕ್ಲಿಯರ್ ಬರುತ್ತೆ 1 1 ಫಂಕ್ಷನ್ ಅಂತಂದ್ರೆ ಏನು ಅಂತ ಸ್ಟೂಡೆಂಟ್ಸ್. ಓಕೆ, ಸೊ 1 1 ಫಂಕ್ಷನ್ ಅಂತಂದ್ರೆ ಫಂಕ್ಷನ್ ಅಂತ ಆಬ್ವಿಯಸ್ಲಿ ಆಗಿರಲೇಬೇಕು, ಇದು ಒಂದು ಕಂಡೀಷನು. ಓಕೆ, ಸೊ ಇಲ್ಲಿ ನಾನು ಈ ತರ ಎಕ್ಸಾಂಪಲ್ಸ್ನ ತಗೊಂಡಿದ್ದೀನಿ. ಈ ಕಡೆಯಿಂದ ಏನೆಲ್ಲ ಹೋಗ್ತಾ ಇದೆ ನೋಡಿ, ಅವಕ್ಕೆಲ್ಲನೂ ಒಂದೊಂದಕ್ಕೆ ಒಂದೊಂದೇ ರಿಸಲ್ಟ್ಸ್ಗಳು ಇರಬೇಕು. ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಇವಾಗ ನಾನು ಲಾಸ್ಟಲ್ಲಿ ಒಂದು ಎಕ್ಸಾಂಪಲ್ನ ಡಿಸ್ಕಷನ್ ಮಾಡಿದ್ದೆ ಸ್ಟೂಡೆಂಟ್ಸ್, F4 ಅಂತ ಹೇಳಿ. ಏನಿತ್ತು ನೋಡಿ, 2 ಮತ್ತು 3 ಎರಡು ಬೇರೆ ಬೇರೆ ಇದೆ, ಬಟ್ ಆನ್ಸರ್ ಮಾತ್ರ ಸೇಮ್ ಇದೆ. ಸೊ ಇದು 1 1 ಆಗಲ್ಲ. 1 1 ಆಗ್ಬೇಕಂತಂದ್ರೆ ಏನಿರಬೇಕು, ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ನೋಡಿ ಇಲ್ಲಿದೆ ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. F1 F2 F3 ಮೂರು ಎಕ್ಸಾಂಪಲ್ಸ್ಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದು F1 ಅನ್ನೋದು 1 1 ಫಂಕ್ಷನ್ ಆಗುತ್ತೆ, F2 ಅನ್ನೋದು ಆಗಲ್ಲ, F3ನೂ ಆಗಲ್ಲ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. F2 ಮತ್ತು F3ಯಲ್ಲಿ ಎರಡು ಫಸ್ಟ್ ಫಂಕ್ಷನ್ ಅಂತ ಆಗ್ತಾ ಇದಾವೆ, ಎಲ್ಲ ರಿಸಲ್ಟ್ಸು ಕರೆಕ್ಟು. ಬಟ್ F2 ಆ್ಯಂಡ್ F3 ಇದೇನಿದೆ ನೋಡಿ, 2 ಮತ್ತು 3 ಎರಡಕ್ಕೂ ಸೇಮ್ ಇಮೇಜಸ್ ಇದೆ. ಸೊ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್. ಎರಡು ಬೇರೆ ಇದೆ, 3 ಅನ್ನೋದು ಬೇರೆ ನಂಬರ್ ಇದೆ, ಬಟ್ ಬೇರೆ ಇರುವಂಥ ನಂಬರ್ಗೆ ಸೇಮ್ ಆನ್ಸರ್ಸ್ ಬರ್ತಾ ಇದ್ರೆ ಅದನ್ನ ನಾವು 1 1 ಫಂಕ್ಷನ್ ಅಂತ ಕರೆಯಲ್ಲ. ಬಟ್ ಈ ಒಂದು ಎಕ್ಸಾಂಪಲ್ ನೋಡಿ, 1ಗೆ D ಇದೆ, 2ಗೆ A ಇದೆ, 3ಗೆ C ಇದೆ, ಅಗೇನ್ 4ಗೆ B ಇದೆ. ಅಂದರೆ ಪ್ರತಿಯೊಂದು 4 ನಂಬರ್ಗೆ 4 ಡಿಫ್ರೆಂಟ್ ಆನ್ಸರ್ಸ್ಗಳಿದ್ದಾವೆ. ಹಾಗೆ ಮಾತ್ರ ನಾವು ಇದಕ್ಕೆ 1 1 ಫಂಕ್ಷನ್ ಅಂತ ಕರೆಯೋದು ಫ್ರೆಂಡ್ಸ್. ಅಗೇನ್ F3ಯಲ್ಲಿ ನೋಡಿ, 1 ಮತ್ತು 2ಗೆ ಸೇಮ್ ಆನ್ಸರ್ ಆಗಿರೋದ್ರಿಂದ ಇದು 1 1 ಆಗಿಲ್ಲ. ಸೊ ಇದು 1 1 ಆಗಿಲ್ಲ, ಇದು 1 1 ಆಗಿಲ್ಲ. ಫಸ್ಟ್ F1 ಅನ್ನೋದು ಮಾತ್ರ 1 1 ಆಗಿದೆ. 1 1 ಆಗಬೇಕಂದ್ರೆ ಬಹಳ ಈ ಡೆಫಿನಿಷನ್ ಆದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಎ ಫಂಕ್ಷನ್ F is A to B is said to be a 1 1 function in a domain. All the different elements are having different images in a ಕೋಡೊಮೈನ್. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ 1 1 ಫಂಕ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. 1 1 ಆಗಬೇಕಂದ್ರೆ ಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟಿಗೂ ಬೇರೆ ಬೇರೆ ಆನ್ಸರ್ಸ್ ಇರಬೇಕು, ಅಂದರೆ ಬೇರೆ ಬೇರೆ ಇಮೇಜಸ್ಗಳಿರಬೇಕು. ಇವಾಗ ನೋಡಿ, F1 ಅಂತ ಬರಿತಾ ಹೋದರೆ ಏನೇನು ಆನ್ಸರ್ ಆಗುತ್ತೆ ನೋಡಿ. F1 ಆನ್ಸರ್ ಆಗುತ್ತೆ D ಇದೆ. ಓಕೆ, ಅಗೇನ್ F2 ಆನ್ಸರ್ ಬರೀತೀರಾ, ಇಲ್ಲೇನಿದೆ 2 ಯಾರ ಜೊತೆ ಕನೆಕ್ಟ್ ಇದೆ, A ಇದೆ. ಅಗೇನ್ F3 ಬರೀತೀರಾ. ಸೊ ಈ ಥರ ನೋಡಿ, ಪ್ರತಿಯೊಂದಕ್ಕೂ ಆನ್ಸರ್ಸ್ ಕ್ಲಿಯರ್ ಆಗಿ ಬರೀಬಹುದು. F3ಗೆ C ಇದೆ, F4ಗೆ ಏನಿದೆ, B ಇದೆ. ಓಕೆ, ಪ್ರತಿಯೊಂದು ಬೇರೆ ಬೇರೆ ಆನ್ಸರ್ಸ್ ಇದೆ. ಅದೇ ನಾವು ಈ ಎಕ್ಸಾಂಪಲ್ ಅಲ್ಲಿ ಬರೀತಾ ಹೋದ್ರೆ ಏನಾಗ್ಬಿಡುತ್ತೆ, F2 ಮತ್ತೆ F3 ಎರಡಕ್ಕೂ ಆನ್ಸರ್ ಏನಾಗಿದೆ, B ಆನ್ಸರ್ ಆಗಿದೆ. 2 ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್. ಅದ್ರ ಸಲುವಾಗಿ ಇದು 1 1 ಅಲ್ಲ. 1 1 ಅದು ಕ್ಲಿಯರ್ ಆಯ್ತಲ್ವಾ? ಎಸ್, ಇನ್ನು ಆನ್ಟುದು ನೋಡೋಣ. ಆನ್ಟು ಫಂಕ್ಷನ್ ಅಂತ ನೋಡೋಣ. ಇವಾಗ ಆನ್ಟು ಫಂಕ್ಷನ್ ಅಂತಂದ್ರೆ ಇದು ಬಹಳ ಈಸಿ ಇರೋದು. ಆಗಲೇ 1 1 ಫಂಕ್ಷನ್ ಏನು ನೋಡಿದ್ವಿ ನಾವು, ಡೊಮೈನ್ ಅಲ್ಲಿ ಇತ್ತು ಕಂಡೀಷನ್. ಇವಾಗ ಆನ್ಟು ಫಂಕ್ಷನ್ ಕಂಡೀಷನ್ ಕೋಡೊಮೈನ್ ಅಲ್ಲಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಕೋಡೊಮೈನ್ ಅಲ್ಲಿ ಯಾವ ತರ ನಾವು ಇದನ್ನ ಕಂಡೀಷನ್ ತಗೋಬೇಕು ಅನ್ನೋದನ್ನ ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ಏನು ಹೇಳುತ್ತೆ, ಫಂಕ್ಷನ್ ಡೆಫಿನೇಷನ್ ಅಗೇನ್ ಸೇಡ್ ಟು ಬಿ ಆನ್ಟು ಫಂಕ್ಷನ್. ಇದಕ್ಕೆ ನಾವು ಸರ್ಜೆಕ್ಟಿವ್ ಅಂತ ಕರಿತೀವಿ, ಅದಕ್ಕೆ ಇಂಜೆಕ್ಟಿವ್ ಅಂತ ಕರೆದ್ರೆ ಇದಕ್ಕೆ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ಹೇಳುತ್ತೆ ಎವ್ರಿ ಎಲಿಮೆಂಟ್ ಆಫ್ y ಅಂದ್ರೆ y ಅಂದ್ರೆ ಸೆಕೆಂಡ್ ಸೆಟ್ ಇರುವಂಥದ್ದು. ಇಲ್ಲೇನು ಸೆಕೆಂಡ್ ಸೆಟ್ ಕೋಡೊಮೈನ್ ಕೊಟ್ಟಿರ್ತಾರಲ್ಲ, ಅದು ಪ್ರತಿಯೊಂದರ ಜೊತೆನೂ ಅಟ್ಲೀಸ್ಟ್ ಒಂದರ ಜೊತೆನಾದ್ರೂ ಕನೆಕ್ಷನ್ ಹೊಂದಿರಬೇಕು ಡೊಮೈನ್ ಜೊತೆ, ಅಂದ್ರೆ ಫಸ್ಟ್ ಸೆಟ್ ಜೊತೆ ಅಂತ ಹೇಳುತ್ತೆ ಆನ್ಟು. ಇಷ್ಟೇ ನೋಡಿದ್ರೆ ಅರ್ಥ ಆಗಲ್ಲ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ, ಏನಿದೆ, F1 ಇದೆ. ಸೊ ಇದು ಏನಾಗಿದೆ, ಆನ್ಟು ಫಂಕ್ಷನ್ ಆಗಿದೆ ಸ್ಟೂಡೆಂಟ್ಸ್. ಇಲ್ಲೊಂದಿದೆ, ಇದು ಆನ್ಟು ಫಂಕ್ಷನ್ ಆಗಿಲ್ಲ. ಅಗೇನ್ ಇಲ್ಲೊಂದಿದೆ ನೋಡಿ, ಇದು ಆನ್ಟು ಫಂಕ್ಷನ್ ಆಗಿದೆ. ಸೊ ಏನು ಡಿಫ್ರೆನ್ಸ್ ಇರ್ಬೋದು? ಆನ್ಟು ಫಂಕ್ಷನ್ ಅಂತಂದ್ರೆ ಈ ಡೊಮೈನಲ್ಲಿ, ಈ ಕೋಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಅಟ್ಲೀಸ್ಟ್ ಒಂದು ಪ್ರೀ ಇಮೇಜ್ ಆದರೂ ಇರಬೇಕು. ಇಲ್ಲೇನಾಗಿದೆ, ಇದಕ್ಕೆ ಒಂದು ಪ್ರೀ ಇಮೇಜಸ್ ಇಲ್ಲ, ಅಂದರೆ ಒಂದರ ಜೊತೆ ಕನೆಕ್ಷನ್ ಹೊಂದಿಲ್ಲ ಈ ಅನ್ನೋ ಎಲಿಮೆಂಟ್, ಹಾಗಾಗಿ ಇದು ಕ್ಯಾನ್ಸಲ್ ಆಗಿದೆ. ಓಕೆ, ಇಲ್ಲಿ 2 ಇದೆ, ಸೊ ನಡೆಯುತ್ತೆ. ಅಟ್ಲೀಸ್ಟ್ 1 ಅಂತ ಹೇಳಿದ್ದಾರೆ. ಇಲ್ಲಿ 1 1 ಅಲ್ಲಿ ಆ ಥರ ಇದ್ದಿದ್ದಿಲ್ಲ, ಪ್ರತಿಯೊಂದಿಗೂ ಬೇರೆ ಬೇರೆ ಇರಬೇಕಾಗಿತ್ತು. ಬಟ್ ಇಲ್ಲಿ ಆ ಥರ ಇಲ್ಲ. ಓಕೆ, ಏನು ಹೇಳಬೇಕಪ್ಪ ಅಂದರೆ, ಈ ರಿಲೇಷನ್ A to B is said to be a ಆನ್ಟು ಫಂಕ್ಷನ್ ಆದ್ರೂ ಹೇಳಿ ಅಥವಾ ರಿಲೇಷನ್ ಆದ್ರೂ ಆನ್ಟು ಫಂಕ್ಷನ್ ಅಂತಾನೆ ಹೇಳಿ. ಎ ಫಂಕ್ಷನ್ F is A to B said to be ಆನ್ಟು ಫಂಕ್ಷನ್ ಇನ್ ಅ ಕೋಡೊಮೈನ್. ಎವ್ರಿ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಅಟ್ಲೀಸ್ಟ್ 1 ಪ್ರೀ ಇಮೇಜ್. ಅಟ್ಲೀಸ್ಟ್ ಒಂದಾದ್ರೂ ಇರಲೇಬೇಕು. ಒಂದಕ್ಕಿಂತಲೂ ಜಾಸ್ತಿ ಎಷ್ಟಿದ್ರು ಕೂಡ ನಡೆಯುತ್ತೆ. ನೋಡಿ, ಇಲ್ಲೊಂದು 6 ಇದೆ ಅಂತ ಅನ್ಕೊಡಿ, ಅಗೇನ್ ಇದ್ರ ಜೊತೆ ಬಂದು ಕನೆಕ್ಷನ್ ಮಾಡಿ ಅವಾಗಲೂ ಕೂಡ ಇದು ಆನ್ಟುನೇ ಆಗುತ್ತೆ. 2 ಇದ್ರು ಅಲ್ಲ, 3 ಇರ್ಬೋದು, 4 ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಯಾವುದು ಉಳಿಬಾರ್ದು ಫ್ರೆಂಡ್ಸ್. ಇಲ್ಲಿ ಉಳಿದಿದೆಲ್ಲ ಈ ತರ ಕೋಡೊಮೈನಲ್ಲಿ ಯಾವ್ದಾದ್ರು ಎಲಿಮೆಂಟ್ ಉಳಿದ್ರೆ ಅದು ಆನ್ಟು ಆಗಲ್ಲ. ಇಷ್ಟೇ ಸಿಂಪಲ್ ಇರೋದು. ಓಕೆ, ಸೊ ಇವಾಗ ನೋಡಿ, ಇದು 1 1 ಆಗುತ್ತಾ? 1 1 ಆಗಲ್ಲ.
ಇದು 1 1 ಆಗುತ್ತಾ? ಎಸ್, ಇದು 1 1 ಆಗುತ್ತೆ, ಬಟ್ ಆನ್ ಟು ಆಗಲ್ಲ, ಯಾಕಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಈ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 1 1 ಆಗಲ್ಲ, ಬಟ್ ಆನ್ ಟು ಆಗುತ್ತೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇನ್ನೊಂದು ಸ್ವಲ್ಪ ನೋಡ್ತಾ ಹೋಗೋಣ, ಆಗ ಇನ್ನೂ ಅಷ್ಟು ಕ್ಲಿಯರ್ ಸಿಗುತ್ತೆ. ಓಕೆ, ಇಲ್ಲಿ 4 ಎಕ್ಸಾಂಪಲ್ಸ್ ಇದೆ, ಫಾಸ್ಟ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ F1, ಇದು 1 1 ಆನ್ ಟು ಎಟ್ ಎ ಟೈಮ್ ಚೆಕ್ ಮಾಡ್ತಾ ಹೋಗೋಣ, ಆಯ್ತಾ? ಸೊ ನೋಡಿ, ಇದು 1 1 ಆಗುತ್ತಾ ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡಿ, 1ಗೆ ಎ ಇದೆ, 2ಗೆ ಬಿ ಇದೆ, ಹಾಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇದೆ. ಸೊ ಹಾಗಾಗಿ ಈ F1 ಅನ್ನೋದೇನಾಗಿದೆ, F1 ಈಸ್ 1 1 ಫಂಕ್ಷನ್ ಆಗಿದೆ, ಯಾಕಂದ್ರೆ ಡಿಫ್ರೆಂಟ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಆನ್ಸರ್ಸ್ಗಳಿದ್ದಾವೆ. ಇದು ಆನ್ ಟು ಆಗಿದೆನಾ F1 ಅನ್ನೋದು? ಇಲ್ಲ, F1 ಈಸ್ ನಾಟ್ ಆನ್ ಟು. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಎರಡಕ್ಕೂ ಪ್ರೀ ಇಮೇಜಸ್ಗಳೇ ಇಲ್ಲ, ಹಾಗಾಗಿ ಇದು ಆನ್ ಟು ಆಗಿಲ್ಲ. ಅಗೇನ್ F2 ನೋಡ್ತಾ ಹೋಗೋಣ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಇದನ್ನ ಇಲ್ಲ, 1 2 ಎರಡಕ್ಕೂ ಸೇಮ್ ಬಿ ಆನ್ಸರ್ ಹೊಂದಿದೆ ನೋಡಿ ಇಲ್ಲಿ. ಸೊ ಹಾಗಾಗಿ ಇದು 1 1 ಆಗಿಲ್ಲ. ಆನ್ ಟು ಆಗಿದೆನಾ? ಆನ್ ಟುನೂ ಆಗಿಲ್ಲ ನೋಡಿ, ಇಲ್ಲಿ ಎಲಿಮೆಂಟ್ಸ್ಗಳು ಉಳಿದಿದ್ದಾವೆ. ಅಂದ್ರೆ F2 ನಾಟ್ 1 1, 1 1 ಆಗಿಲ್ಲ, ಅಗೇನ್ ನಾಟ್ ಆನ್ ಟು. ಈ 1 1 ಆಗಿಲ್ಲ ಅಂತಂದ್ರೆ ಇಲ್ಲಿ ಏನ್ ಹೇಳಿದೆ ನಾನು, 1 1 ಆಗಿಲ್ಲ ಆಗಿದೆ, ಬಟ್ ಆನ್ ಟು ಆಗಿಲ್ಲ. ಇಲ್ಲಿ 1 1 ಆಗಿಲ್ಲ, ಆನ್ ಟು ಆಗಿಲ್ಲ. 1 1 ಆಗಿಲ್ಲ ಅಂದ್ರೆ ಅದಕ್ಕೆ ಮೆನಿ 1 ಅಂತ ಕರೀತಾರೆ, ಆನ್ ಟು ಆಗಿಲ್ಲ ಅಂದ್ರೆ ಅದಕ್ಕೆ ಇಂಟು ಅಂತ ಕರೀತಾರೆ ಸ್ಟೂಡೆಂಟ್ಸ್. ಇದು 1 1 ಆಗಿಲ್ಲ ಅಲ್ವಾ, ಇದಕ್ಕೆ ಮೆನಿ 1 ಅಂತ ಕರಿಬಹುದು ಅವರು, ಮೆನಿ 1 ಅಂತ ಹೇಳಿ ಅಥವಾ ಇಂಟು ಅಂತ ಹೇಳಿ. ಇವೆರಡು ಇಂಟು ಫಂಕ್ಷನ್ ಅಂಡ್ ಮೆನಿ 1 ಫಂಕ್ಷನ್ಸ್ ಗಳಾಗಿದೆ. ಅದರದ್ದು ಅಪೋಸಿಟ್ ರಿಸಲ್ಟ್ ಹೇಳ್ಬೇಕು ಅಷ್ಟೇ. ಓಕೆ, ಇನ್ನು ನೆಕ್ಸ್ಟ್ F3 ನೋಡ್ತಾ ಹೋಗೋಣ. F3 ಏನಾಗಿದೆ ನೋಡಿ, 1 ಮತ್ತೆ 2 ಎರಡು ಸೇಮ್ ಎಲಿಮೆಂಟ್ ಹೊಂದಿದೆ, ಹಾಗಾಗಿ ಇದೇನಾಗಿದೆ, F3 ಅನ್ನೋದು ನಾಟ್ 1 1. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ ನಾನು ಇಲ್ಲಿ. ಓಕೆ, ಅಗೇನ್ ಆನ್ ಟು, ಎಸ್, F3 ಅನ್ನೋದು ಆನ್ ಟು ಆಗಿದೆ, ಯಾಕಂದ್ರೆ ಎಲ್ಲಕ್ಕೂ ಅಟ್ಲೀಸ್ಟ್ ಒಂದಾದ್ರೂ ಪ್ರೀ ಇಮೇಜಸ್ಗಳು ಇದೆ. ಸೊ F3 ಅನ್ನೋದು ಏನಾಗಿದೆ, ಆನ್ ಟು ಆಗಿದೆ. ಅಂದ್ರೆ ಇದು ಮೆನಿ 1 ಮತ್ತೆ ಆನ್ ಟು ಆಗಿದೆ. ಆಪ್ಷನ್ ಕೇಳ್ತಾರೆ, ಕೆಲವೊಂದು ಕ್ವಶನ್ಸ್ಗಳು MCQ ಬರುತ್ತೆ, 4 ಆಪ್ಷನ್ ಕೊಡ್ತಾರೆ, ಮೆನಿ 1 ಅಂತಾನು ಬರ್ಬೋದು ಅದರಲ್ಲಿ. ಮೆನಿ 1 ಅಂದ್ರೆ ನಾಟ್ 1 1, ಇಂಟು ಅಂದ್ರೆ ನಾಟ್ ಆನ್ ಟು ಅಂದಾಗೆ. ಓಕೆ, ಲಾಸ್ಟ್ F4 ನೋಡಿ ಫ್ರೆಂಡ್ಸ್, ಎಲ್ಲದಕ್ಕೂ ಬೇರೆ ಬೇರೆ ರಿಸಲ್ಟ್ಸ್ ಇದೆ. ಎಸ್, 1 1 ಆಗಿದೆ, ಇದು 1 1 ಫಂಕ್ಷನ್ ಆಗಿದೆ. ನೆಕ್ಸ್ಟ್ ಆನ್ ಟು ಅಲ್ಲಿ ನೋಡಿ, ಎಲ್ಲದಕ್ಕೂ ಒಂದೊಂದು ಅಟ್ಲೀಸ್ಟ್ ಒಂದಾದ್ರೂ ಪ್ರೀ ಇಮೇಜ್ ಇದೆ, ಅದಕ್ಕೆ ಆನ್ ಟೂನು ಇದೆ. ಸೊ 1 1 ಆನ್ ಟು ಎರಡೂ ಆಗ್ತಾ ಇದೆ F4. ಅಂದ್ರೆ F4 ಗೆ ನಾವು ಕರಿಬೇಕು ದ ಗಿವನ್ ಫಂಕ್ಷನ್ F4 ಇಸ್ 1 1 ಅಂಡ್ ಆನ್ ಟು. ಅದಕ್ಕೆ ಇನ್ನೊಂದು ಹೆಸರಿದೆ, ಇಂಜೆಕ್ಟಿವ್ ಅಂತ ಕರಿತಿದ್ವಿ 1 1 ಗೆ, ಸಬ್ಜೆಕ್ಟಿವ್ ಅಂತ ಕರಿದ್ವಿ ಆನ್ ಟೂಗೆ, ಅಗೇನ್ ಎರಡು ಕೂಡಿದ್ರೆ ಬೈಜೆಕ್ಟಿವ್ ಅಂತ ಕರೀತಾರೆ. ಓಕೆ, ಸೊ ಅದನ್ನೇ ನಾನು ಇವಾಗ ನೆಕ್ಸ್ಟ್ ನೋಡ್ತಾ ಇರುವಂತದ್ದು. ನೆಕ್ಸ್ಟ್ ಒನ್ ಏನಿದೆ ಅಂದ್ರೆ 1 1 ಅಂಡ್ ಆನ್ ಟು ಫಂಕ್ಷನ್. ಇಲ್ಲಿದೆ ನೋಡಿ, 1 1 ಅಂಡ್ ಆನ್ ಟು ಫಂಕ್ಷನ್ಗೆ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. ಆ ಫಂಕ್ಷನ್ ಆಗಿರಬೇಕು ಅಥವಾ 1 1 ಆನ್ ಟು ಫಂಕ್ಷನ್ ಅಂತ ಕರಿಬಹುದು. 1 1 ಆನ್ ಟು ಎರಡೂ ಸ್ಯಾಟಿಸ್ಫೈ ಆದ್ರೆ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿರುವಂತ ಕ್ವಶನ್ ಇದು. ಏನ್ ಹೇಳಿದೆ ನೋಡಿ, ಲೆಟ್ ಎ ಇಸ್ ದ ಸೆಟ್ ಆಫ್ 50 ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಕ್ಲಾಸ್ ರೂಮ್ ಅಲ್ಲಿ, A to N ಅಂತ ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ. F of X ಏನ್ ಕೊಡ್ತಾರೆ, ರೂಲ್ ನಂಬರ್ಸ್ ಆಫ್ ಅ ಸ್ಟೂಡೆಂಟ್ ಅಂತ. ಓಕೆ, ಇಲ್ಲಿ ಒಂದು ಕ್ಲಾಸ್ ರೂಮ್ ಇದೆ, ಆ ಕ್ಲಾಸ್ ರೂಮ್ಗೆ A ಅಂತ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಸ್ಟೂಡೆಂಟ್ಸ್ ನೇಮ್ ಇದೆ. ಸ್ಟೂಡೆಂಟ್ಸ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, 50 ಸ್ಟೂಡೆಂಟ್ಸ್ಗಳು ಇದ್ದಾರೆ ಟೋಟಲಿ. ಓಕೆ, ಆ 50 ಸ್ಟೂಡೆಂಟ್ಸ್ N ಅನ್ನೋದು ಏನು ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ ಅಂದ್ರೆ ರೂಲ್ ನಂಬರ್ನ ಡಿಫೈನ್ ಮಾಡಿದ್ರು. 1 2 3 ಈ ತರ 5 ಸೋ ಆನ್ ಅಪ್ ಟು ಇಲ್ಲಿ 50, ಅಗೇನ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂಸ್ ಇದೆ, ಇನ್ಫೈನೈಟ್ ಸೆಟ್ ಇರುತ್ತೆ ನ್ಯಾಚುರಲ್ ನಂಬರ್ಸ್. ಓಕೆ, ಸೊ ಇದು 1 1 ಆನ್ ಟು ಚೆಕ್ ಮಾಡ್ಬೇಕಾಗಿ ಏನಂತ ಕೊಟ್ಟಿದ್ದಾರೆ, F ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. 1 1 ಆಗುತ್ತೆ ಬಟ್ ಆನ್ ಟು ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಯಾಕೆ 1 1 ಆಗುತ್ತೆ ಅಂದ್ರೆ, ಇವಾಗ ನೋಡಿ ಇಲ್ಲಿ X ಅನ್ನೋದು ಏನಾದಿದೆ ಅಂತ, ಅವನಿಗೆ ರೂಲ್ ನಂಬರ್ 1 ಕೊಟ್ರಿ, ಇಲ್ಲಿ Y ಇದೆ ಅಂತ ಅನ್ಕೊಳ್ಳಿ, ಇಲ್ಲಿಗೆ 2 ಈ ತರ ಕೊಡ್ತಾ ಹೋದ್ರೆ ಲಾಸ್ಟ್ 50th ನಲ್ಲಿ ಒಬ್ಬ ಇದ್ದಾನೆ, ಅವನಿಗೆ 50 ರೂಲ್ ನಂಬರ್ ಬರುತ್ತೆ. ಕರೆಕ್ಟಾ? ಇಲ್ಲಿ ಅಬ್ಸರ್ವ್ ಮಾಡಿ 1 1 ಯಾಕಾಗುತ್ತೆ ಅಂದ್ರೆ, ನಿಮ್ಮ ಕ್ಲಾಸ್ ರೂಮಲ್ಲಿ ನೋಡಿ ಯಾರಿಗಾದ್ರೂ ಇಬ್ಬರು ಬೇರೆ ಬೇರೆ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ಗೆ ಸೇಮ್ ID ನಂಬರ್ ಬರೋ ಚಾನ್ಸಸ್ ಇದೆನಾ? ಇಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ, ಅದಕ್ಕೆ ನಾವು 1 1 ಅಂತ ಕರಿತೀವಿ. ಎವ್ರಿ ಡಿಫರೆಂಟ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ID ನಂಬರ್, ಅದಕ್ಕೆ ಸಲುವಾಗಿ ನಾವು 1 1 ಅಂತ ಕರಿತೀವಿ. ಆ ರೀಸನ್ ಸಲುವಾಗಿ ಇದು 1 1 ಆಗಿದೆ. ಅದೇ ಆನ್ ಟು ಯಾಕೆ ಆಗ್ತಾ ಇಲ್ಲ ಅಂದ್ರೆ, 51 ಆಕ್ಚುಯಲ್ ನಂಬರ್ ಅಲ್ಲಿ ಬರುತ್ತೆ, 52 ಬರುತ್ತೆ, ಇವಿಗೆ ಪ್ರೀ ಇಮೇಜಸ್ ಇಲ್ಲ, ಯಾಕಂದ್ರೆ 50 ಸ್ಟೂಡೆಂಟ್ಸ್ ಮಾತ್ರ ಇರೋದಲ್ವಾ ಕ್ಲಾಸ್ ರೂಮ್ ಅಲ್ಲಿ. ಲಾಸ್ಟ್ 50 ಸ್ಟೂಡೆಂಟ್ಗೆ 50 ರೂಲ್ ನಂಬರ್ ಕೊಟ್ವಿ ಅಂತ ಅನ್ಕೊಳ್ಳಿ, ಇನ್ನು ಉಳಿದಿರೋದು ಇನ್ಫೈನೈಟ್ ನಂಬರ್ ಇದೆ, ನ್ಯಾಚುರಲ್ ನಂಬರ್ ಇದೆ. ಸೊ ಹಾಗಾಗಿ ಇದು ಆನ್ ಟು ಆಗ್ತಾ ಇಲ್ಲ. ಇಷ್ಟೇ ರೀಸನ್. ಇದು ಅಂಡರ್ಸ್ಟ್ಯಾಂಡ್ ಸಲುವಾಗಿ ಇರುವಂತ ಎಕ್ಸಾಂಪಲ್. ಓಕೆ, ಸೊ ಐ ಥಿಂಕ್ ನಿಮಗೆ ಇವಾಗ ಮೋರ್ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ. 1 1 ಅಂದ್ರೆ ಏನು, ಆನ್ ಟು ಅಂದ್ರೆ ಏನು. ಇವಾಗ ಎಕ್ಸಾಂಪಲ್ ನ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್, ಫಂಕ್ಷನ್ಸ್ ಅದು. ಆಗ ನಮಗೆ ಮತ್ತಿಷ್ಟು ಕ್ಲಿಯರಿಟಿ ಸಿಗುತ್ತೆ. ಓಕೆ, ಸೊ ಮೊದಲಿಗೆ 1 1 ಆನ್ ಟು ಡೆಫಿನಿಷನ್, ಎಷ್ಟೊಂದು ಎಕ್ಸಾಂಪಲ್ಸ್ ಯಾಕೆ ನಾನು ಕೊಡ್ತಾ ಇದ್ದೀನಿ ಅಂದ್ರೆ, ಡೆಫಿನಿಷನ್ ಪ್ರಾಪರ್ ಆಗಿ ಅರ್ಥ ಆದ್ರೆ ಈ ತರ ಬರುವಂತ ಎಲ್ಲ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಮುಂದಿಂದ ಅರ್ಥ ಆಗೋದು ಬಹಳ
ಡಿಫಿಕಲ್ಟ್ ಆಗುತ್ತೆ. ಅದಾದಮೇಲೆ ಸುಮ್ಮನೆ ಮೆಕ್ಯಾನಿಕಲಿ ಅರ್ಥ ಮಾಡ್ಕೋಬೇಕು, ಹಾಂ ಹಿಂಗೆ ಬಂದರೆ ಹಿಂಗೆ ಬರೀಬೇಕು, ಈ ಥರ ಅರ್ಥ ಮಾಡ್ತೀರಾ, ಅದು ನಿಮ್ಮ ಎಕ್ಸಾಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಸಾಲ್ವ್ ಮಾಡಬೇಕಾದ್ರೆ. ಓಕೆ ನೋಡಿ, ಇವಾಗ ಕ್ವಶನ್ ನಂಬರ್ 8 ಇದೆ, ಇದು ಸಾಲ್ಡ್ ಎಕ್ಸಾಂಪಲು. ಇಲ್ಲೊಂದು ಫಂಕ್ಷನ್ ಇದೆ, ಎಫ್ ಇಸ್ ಎನ್ ಟು ಎನ್, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 1 ಬಟ್ ನಾಟ್ ಆನ್ ಟು ಅಂತ ಪ್ರೂವ್ ಮಾಡಬೇಕು. ಓಕೆ, ಕೊಟ್ಟಿರುವಂಥ ಫಂಕ್ಷನ್ ಏನಿದೆ ಅದನ್ನ ಮೊದಲು ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 2x, ಕರೆಕ್ಟಾ? ಫಸ್ಟ್ಗೆ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ 1 1. ಓಕೆ, ಸೊ ನಾವು ಇವಾಗ 1 1ನ ಚೆಕ್ ಮಾಡ್ಕೋಬೇಕಂತಂದ್ರೆ ಕಂಡೀಷನ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಎಫ್ ಆಫ್ ಡೆಫಿನಿಷನ್ ಅಲ್ಲಿ ಇತ್ತು, ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ತಗೋಬೇಕು, ಲಾಸ್ಟ್ x1 ಇಸ್ ಈಕ್ವಲ್ಸ್ ಟು x2. ಇದು ನಾವು ಫಾರ್ಮಲ್ ಯೂಸ್ ಮಾಡುವಂಥ ಡೆಫಿನಿಷನ್. ಅದಕ್ಕಿಂತ ಮುಂಚೆ ನಾವು ರಫ್ ಆಗಿನೂ ಚೆಕ್ ಮಾಡ್ಕೋಬಹುದು ಫ್ರೆಂಡ್. ಇವಾಗ ಎರಡು ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದೆ, ಅಂದ್ರೆ ಎರಡು ಸೆಟ್ಗಳು ಇನ್ಫೈನೈಟ್ ಸೆಟ್ ಇದೆ, 1 2 3 4 5 ಈ ಥರ ಕಂಟಿನ್ಯೂಸ್ ಇದೆ. ಇಲ್ಲಿ 1 2 3 4 5 ಇಲ್ಲಿನೂ ಇನ್ಫೈನೈಟ್ ನಂಬರ್ಸ್ ಇದೆ. ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಕೊಟ್ಟಿದ್ದಾರೆ. ಅಂದ್ರೆ ಇದು ಯಾವಾಗಲೂ ಫಸ್ಟ್ ಒನ್ ಎಕ್ಸ್ ವ್ಯಾಲ್ಯೂ ಇರುತ್ತೆ ಸ್ಟೂಡೆಂಟ್. ಇಲ್ಲಿ ಇನ್ಪುಟ್ ಹಾಕ್ತೀರಾ, ಇಲ್ಲಿ ಬರುವಂಥದ್ದು ಆನ್ಸರ್ಸ್ಗಳು ಔಟ್ಪುಟ್ y ವ್ಯಾಲ್ಯೂಸ್ಗಳಾಗಿರುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂ ನಾನು 1 ಹಾಕಿದೆ ಅಂತ ಅನ್ಕೊಳ್ಳಿ, 2 × 1 ಏನಾಗುತ್ತೆ 2 ಆಗುತ್ತೆ. ಅಂದ್ರೆ 1 2ಗೆ ಕನೆಕ್ಟ್ ಆಗಿಬಿಡುತ್ತೆ, 2 ಹಾಕಿದ್ರೆ 4 ಬರುತ್ತೆ, 3 ಹಾಕಿದ್ರೆ 6 ಬರುತ್ತೆ, 4 ಹಾಕಿದ್ರೆ 8 ಬರುತ್ತೆ. ಇದರ ನೋಡಿ, ಪ್ರತಿಯೊಂದ್ರದ್ದು ಬೇರೆ 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 ಆನ್ಸರ್ ಬರುತ್ತಾ? ಯಾವುದಾದ್ರೂ ಎರಡು ಸೇಮ್ ಆನ್ಸರ್ ಬರುವಂಥ ಚಾನ್ಸಸ್ ಇದೆನಾ? ಇಲ್ಲ. ಯಾಕಂದ್ರೆ 2 ಇಂದ ಏನೇ ಮಲ್ಟಿಪ್ಲೈ ಮಾಡ್ತಾ ಹೋಗಿ ನ್ಯಾಚುರಲ್ ನಂಬರು ಅಗೇನ್ ಬೇರೆ ಬೇರೆ ಆನ್ಸರ್ ಬರುತ್ತೆ. 2 × 1 2, 2 × 3 2 ಟೇಬಲ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಯಾವುದಾದ್ರೂ ಎರಡು ಆನ್ಸರ್ ಸೇಮ್ ಬಂದಿರೋದು ಇದೆನಾ? ಇಲ್ಲ. ಹಾಗಾಗಿ ಇದು 1 1 ಆಗಿದೆ. ಆದ್ರೆ ಆನ್ ಟು ಆಗಿದೆನಾ ಅದನ್ನ ಚೆಕ್ ಮಾಡಬೇಕು. ಇಲ್ಲಿ ಒಂದಿಷ್ಟು ನಂಬರ್ಸ್ಗಳು ನೋಡಿ, ಈ 1 ಯಾವುದೇ ಆನ್ಸರ್ ಬರೋಕ್ಕೆ ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಈ 1ಗೆ ಪ್ರೀಮಿಯರ್ ಸಿಗೋಂಗಿಲ್ಲ. ಇಲ್ಲಿ 3 ಇದೆ, ಇಲ್ಲಿ 2 × x ಅಂತಂದ್ರೆ 2 × x ಮಾಡಿದಾಗ ಬರುವಂತ ಎಲ್ಲ ಆನ್ಸರ್ಸ್ಗಳು ಏನಾಗಿರುತ್ತೆ, ಈವನ್ ನಂಬರ್ಸ್ಗಳಾಗಿರುತ್ತೆ. 2 ಇಂದ ಏನೆಲ್ಲ ಮಲ್ಟಿಪ್ಲೈ ಮಾಡ್ತೀರಿ ನೋಡಿ, ಬರುವ ಆನ್ಸರ್ 2 4 6 8 10 11 12 ಇವೆಲ್ಲಾನು ಈವನ್ ನಂಬರ್. ಅಂದ್ರೆ ಆಡ್ ನಂಬರ್ ಹಾಗೆ ಉಳಿದು ಬಿಡುತ್ತೆ ನ್ಯಾಚುರಲ್ ನಂಬರ್, ಅದಕ್ಕೆ ಪ್ರೀ ಇಮೇಜಸ್ ಇರೋದಿಲ್ಲ. ಹಾಗಾಗಿ ಇದು ಆನ್ ಟು ಆಗಿಲ್ಲ. ಬಟ್ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಯ್ತು. ಯಾವಾಗಲೂ ಇದನ್ನ ನಾವು ಈ ತರ ರಫ್ ಡಯಾಗ್ರಾಮ್ ಹಾಕಿ ತೋರಿಸ್ಲಿಕ್ಕೆ ಬರಲ್ಲ. ಸಾಲ್ವ್ ಯಾವ ತರ ಮಾಡಬೇಕು, ಇಲ್ಲೊಂದು ಪ್ರೊಸೀಜರ್ ಇದೆ ಸ್ಟೂಡೆಂಟ್ಸ್. 1 1 ಸಾಲ್ವ್ ಮಾಡ್ಬೇಕಂದ್ರೆ ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಬಹಳ ಸಿಂಪಲ್ ಮೆಥಡ್ ಇದು, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಈ ತರ ತಗೊಂಡು ಲಾಸ್ಟ್ ಅಲ್ಲಿ ಆನ್ಸರ್ ನಮಗೆ ಏನ್ ಬರ್ಬೇಕಪ್ಪ ಅಂದ್ರೆ x1 ಇಸ್ ಈಕ್ವಲ್ಸ್ ಟು x2 ಆನ್ಸರ್ ಬರಬೇಕು. ಓಕೆ, ಇದನ್ನ ರಿಸಲ್ಟ್ ನ ತಗೊಂಡ್ರೆ ಲಾಸ್ಟ್ ಅಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ ಈ ರಿಸಲ್ಟ್ x1 ಇಸ್ ಈಕ್ವಲ್ಸ್ ಟು x2 ಬಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಕೊಟ್ಟಿರುವಂತ ಫಂಕ್ಷನ್ 1 1 ಆಗಿದೆ ಅಂತ ಅರ್ಥ. ಒಂದೆರಡು ಕೇಸಲ್ಲಿ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಅನ್ಸಬಹುದು, ಇದು ಅರ್ಥ ಆಗಲ್ಲ. ಬಟ್ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಅಲ್ಲಿ ಅರ್ಥ ಆಗುತ್ತೆ. ಸಿಂಪಲ್ ಇದೆ ಈ ಮೆಥಡ್, ಅಬ್ಸರ್ವ್ ಮಾಡಿ. ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ಬರೀದಿರಾ. ಎಫ್ ಆಫ್ x1 ಏನು, ಎಫ್ ಆಫ್ x ಇಲ್ಲಿದೆ, x ಜಾಗದಲ್ಲಿ x1 ಹಾಕಿದ್ರೆ ಇದನ್ನ ಆಗಿಬಿಡುತ್ತೆ ಫಂಕ್ಷನ್ 2x1 ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಇದು ಅಗೇನ್ x ಜಾಗದಲ್ಲಿ 2 ಹಾಕಿಬಿಟ್ರೆ 2x2 ಆಗುತ್ತೆ. ಕರೆಕ್ಟಾ? ಇವಾಗ ಅಬ್ಸರ್ವ್ ಮಾಡಿ, ಎರಡು ಕಡೆ 2 2 ಕ್ಯಾನ್ಸಲ್ ಮಾಡ್ಬೋದಾ? ಅಂದ್ರೆ 2 × ಇದೆ, ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಅಂದ್ರೆ ಕ್ಯಾನ್ಸಲ್ ಆಗಿ ಉಳಿಯೋದೇನು, x1 ಇಸ್ ಈಕ್ವಲ್ಸ್ ಟು x2. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಈ ರಿಸಲ್ಟ್ ಬರ್ಬೇಕಂತ. ಸೊ ಆಲ್ರೆಡಿ ಬಂದಾಯ್ತು. ಸೊ ಬಂದ್ರೆ ಲಾಸ್ಟ್ ಅಲ್ಲಿ ನಾವು ಬರೀಬೇಕು ಎಫ್ ಈಸ್ 1 1. ನಾ ಆಲ್ರೆಡಿ ನಿಮಗೆ ಡಯಾಗ್ರಾಮ್ ಡ್ರಾ ಮಾಡಿ ಅರೋ ಡಯಾಗ್ರಾಮ್ ಅಲ್ಲಿ ತೋರಿಸಿದೆ, ಈ ಫಂಕ್ಷನ್ 1 1 ಆಗುತ್ತೆ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಇದು ಆಗ್ತಾ ಇದೆ. ಇನ್ನು ಆನ್ ಟು ಆಗೋದಿಲ್ಲ ಅಂತಿದೆ. ಸೊ ಇದನ್ನ ಯಾವ ತರ ಪ್ರೂವ್ ಮಾಡಬೇಕು, ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ಆನ್ ಟು ಅಂತ ಬರೀತೀರಾ. ಕೊಟ್ಟಿರುವಂತ ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಅಂತ ಬರ್ಕೊಳ್ಬೇಕು. ಈ ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನಾಗುತ್ತೆ, y ಆಗುತ್ತೆ. ಸೊ y ಇಸ್ ಈಕ್ವಲ್ಸ್ ಟು 2x ಅಂತ ಬರೀತೀರಾ. ಇವಾಗ x ಇಸ್ ಈಕ್ವಲ್ಸ್ ಟು ಬರ್ಕೊಳ್ಬೇಕು ನಾವು ಇವಾಗ. ಓಕೆ, ಅಂದ್ರೆ 2 × ಇದೆ, ಈ ಕಡೆ ಶಿಫ್ಟ್ ಮಾಡಿಬಿಟ್ರೆ x ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ ನೋಡಿ, 2 × ಇದೆ, ಈ ಕಡೆ ಬಂದ್ರೆ y ಬೈ 2 ಆಗುತ್ತಾ. ನಾನು ಸ್ವಲ್ಪ ರಿವರ್ಸ್ ಆಗಿ ಬರ್ದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈ 2 ಈ ಕಡೆ ಹೋಗುತ್ತೆ, ಇಂಟು ಇದೆ ಇಲ್ಲಿ, ಈ ಕಡೆ ಬಂದ್ರೆ ಡಿವೈಡ್ ಬೈ 2. ಅದೇ ಎರಡು ಮೀನಿಂಗ್ ಸೇಮ್ ಇದೆ. ಈ y ಬೈ 2 ಅನ್ನೋದು ನಮ್ಮ ಡೊಮೇನ್ ಅಲ್ಲಿ ಬಿಲಾಂಗ್ಸ್ ಟು ಆಗಬೇಕು ಸ್ಟೂಡೆಂಟ್ಸ್. ಡೊಮೇನ್ ಏನಿದೆ ನಮ್ದು, ನ್ಯಾಚುರಲ್ ನಂಬರ್ ಇದೆ, ಕರೆಕ್ಟಾ? ಸೊ ಇದು ನ್ಯಾಚುರಲ್ ನಂಬರ್ ಅಲ್ಲಿ ಬಿಲಾಂಗ್ಸ್ ಟು ಆಗುತ್ತಾ. ಇವಾಗ y ಜಾಗದಲ್ಲಿ ನಾನು ನ್ಯಾಚುರಲ್ ನಂಬರ್ನ ಫಿಲ್ಅಪ್ ಮಾಡ್ತಾ ಹೋದ್ರೆ ಬರುವಂತ ಆನ್ಸರ್ಸ್ಗಳು ನ್ಯಾಚುರಲ್ ನಂಬರ್ ಆಗ್ಬಹುದಾ? ಇವಾಗ ಫಾರ್ ಎಕ್ಸಾಂಪಲ್ y ನ್ಯಾಚುರಲ್ ನಂಬರ್ 1 ಇದೆ, 1 ಬೈ 2 ಆಗುತ್ತೆ. ಸೊ 1 ಬೈ 2 ನ್ಯಾಚುರಲ್ ನಂಬರ್ ಆಗಕ್ಕೆ ಸಾಧ್ಯ ಇದೆನಾ? ಇಲ್ಲ. ಓಕೆ, 2 ಹಾಕಿದ್ರೆ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಓಕೆ, ಎಕ್ಸಾಮ್ ಅಲ್ಲಿ ಕೆಲವೊಂದು ಪಾಸ್ ಆಗಿರ್ತೀವಿ ನಾವು, ಬಟ್ ಯಾವ್ದು ಸಬ್ಜೆಕ್ಟ್ 1 ಫೇಲ್ ಆದ್ರೆ ರಿಸಲ್ಟ್ ಫೇಲೇ ಅಲ್ವಾ? ಸರ್ ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳಕ್ ಬರಲ್ಲ. ಓಕೆ, 6 ಸಬ್ಜೆಕ್ಟ್ ಅಲ್ಲಿ 6 ಪಾಸ್ ಆಗ್ಬೇಕು. ಹೀಗೆ ನ್ಯಾಚುರಲ್ ನಂಬರ್ ಇದ್ರೆ ಎಲ್ಲಾನು ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ 1 ಕೇಸ್ ಫೇಲ್ ಆಗ್ತಾ ಇದೆ, 1 ಫೇಲ್ ಆದ್ರೆ ರಿಸಲ್ಟ್ ಫೇಲೇ. 3 ಫಿಲ್ಅಪ್ ಮಾಡಿ 3 ಬೈ 2 ಅಗೇನ್ ಅದು ನ್ಯಾಚುರಲ್ ನಂಬರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇದು ನಾಟ್ ಬಿಲಾಂಗ್ಸ್ ಟು ಎನ್ ಇದೆ. ಈ ರೀಸನ್ ಸಲುವಾಗಿ ಕೊಟ್ಟಿರುವಂತ ಫಂಕ್ಷನ್ ಏನಾಗಿದೆ, ಎಫ್ ಈಸ್ ನಾಟ್ ಆನ್ ಟು ಅಂದ್ರೆ ಇಂಟು ಇದೆ ಅಂತ ಅರ್ಥ. ಅರ್ಥ ಆಯ್ತಾ ಇಲ್ವಾ ಫ್ರೆಂಡ್ಸ್? ಬಹಳ ಸಿಂಪಲ್ ಇದೆ. ಇದೇ ಕ್ವಶನ್ ನ ಏನು ಚೇಂಜ್ ಮಾಡ್ಬೋದು, ಈ ಡೊಮೇನ್ ರೇಂಜ್ ಚೇಂಜ್ ಮಾಡಿ ಕೊಡ್ಬೋದು ಸ್ಟೂಡೆಂಟ್ಸ್. ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಇದೆ
ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಾಗ ಮತ್ತೆ ಅದರ ರಿಸಲ್ಟು ಚೇಂಜಸ್ ಆಗುತ್ತೆ. ಓಕೆ, ಸೊ ಇವಾಗ ಇದೇ ರಿಸಲ್ಟು ನಾನು ಇವಾಗ ಎರಡು ರಿಯಲ್ ನಂಬರ್ ಟು ರಿಯಲ್ ನಂಬರ್ ತಗೊಂತೀನಿ, ಅದನ್ನ ನಾನು ಇವಾಗ ಸಾಲ್ವ್ ಮಾಡಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಅವಾಗ ನೋಡೋಣ ಇದು 1 1 ಆನ್ 2 ಆಗುತ್ತಾ ಇಲ್ಲ ಅಂತ ಹೇಳಿ. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. 1 1 ಆನ್ 2 ಆಗ್ಬೇಕಂತಂದ್ರೆ ಮೇನ್ ಇಂಪಾರ್ಟೆಂಟು ಇಲ್ಲಿ ನಮ್ಮ ಡೊಮೇನ್ ರೇಂಜ್ ಏನು ಕೊಟ್ಟಿದ್ರೆ ಅದನ್ನ ನೋಡಬೇಕು. ಅದ್ರ ಮೇಲೆ ಆನ್ಸರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನ್ಯಾಚುರಲ್ ನಂಬರ್ ಪ್ರಕಾರ 1 1 ಆಯ್ತು, ಆನ್ 2 ಆಗ್ತಾ ಇಲ್ಲ. ಇನ್ನು ಇದೇ ರಿಸಲ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂದ್ರೆ ಇದನ್ನ ನಾನು ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇದರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಿದ್ರು, ಬಟ್ ಫಂಕ್ಷನ್ ಸೇಮ್ f(x1 = 2x). ಇಲ್ಲಿನೂ 1 1 ಆಬ್ವಿಯಸ್ಲಿ ಆಗೇ ಆಗುತ್ತೆ. ಇಲ್ಲಿ ಸೇಮ್ ಮೆಥಡ್ ಸೇಮ್ ಪ್ರೂಫ್ ಆಗುತ್ತೆ. ಯಾಕಂದ್ರೆ ನೋಡಿ, ರಿಯಲ್ ನಂಬರ್ ಅಲ್ಲಿ ನೀವು ಯಾವ ವ್ಯಾಲ್ಯೂ ಫಿಲ್ ಅಪ್ ಮಾಡಿದ್ರೆ ಅಗೇನ್ ಆನ್ಸರ್ ಬರುತ್ತೆ. 2 × 0.1 ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಆನ್ಸರ್ ಬೇರೆನೇ ಬರುತ್ತೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಆನ್ಸರ್ ಬರುತ್ತೆ. ಸೊ ಆಬ್ವಿಯಸ್ಲಿ 1 1 ಫಂಕ್ಷನ್ ಆಗೇ ಆಗುತ್ತೆ. ಸೊ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಆನ್ 2ಗೆ ಸಾಲ್ವ್ ಮಾಡ್ತಾ ಹೋದ್ರೆ ಸೇಮ್ ರಿಸಲ್ಟ್ ಇರುತ್ತೆ, ಬಟ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇವಾಗ ನಮ್ದು ಡೊಮೇನ್ ಏನಾಗಿದೆ ನೋಡಿ, ರಿಯಲ್ ನಂಬರ್ ಆಗಿದೆ ಅಂತಂದ್ರೆ ಇದನ್ನ ಚೇಂಜ್ ಮಾಡ್ಕೋಬೇಕಾ? ಓಕೆ, ಈ ರಿಸಲ್ಟು y/2 ಅನ್ನೋದು ರಿಯಲ್ ನಂಬರ್ ಆಗಿದೆ ಅಂದ್ರೆ ನಮ್ಮ ಕನ್ಕ್ಲೂಷನ್ ಏನಾಗ್ಬಿಡ್ತಿದ್ದು, ಚೇಂಜ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಯಾಕೆಂದ್ರೆ y/2 ಅನ್ನೋದು ರಿಯಲ್ ನಂಬರ್ ಅಲ್ಲಿ ಇದೆ. ಸೊ y ಅಂದ್ರೆ y ಜಾಗದಲ್ಲಿ 1 ನಂಬರ್ ಫಿಲ್ಅಪ್ ಮಾಡಿ 1/2 ಅದು 0.5 ಆಗುತ್ತೆ. ರಿಯಲ್ ನಂಬರ್ ಇದೆ, ಯಾವುದೇ ನಂಬರ್ ಹಾಕ್ತಾ ಹೋಗಿ ಅಗೇನ್ ಅದು ರಿಯಲ್ ನಂಬರ್ ಆಗ್ತಾ ಹೋಗುತ್ತೆ. ಸೊ y/2 is belongs to r ಆದ್ರೆ ಇದು ಆನ್ ಟು ಫಂಕ್ಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅರ್ಥ. ಇದು ಸ್ಯಾಟಿಸ್ಫೈ ಮಾಡಿದ್ರೆ ಇಷ್ಟೇ ನಾವು ಆನ್ ಟು ಅಂತ ಬರೆಯೋ ಹಾಗಿಲ್ಲ, ಇಲ್ಲಿ ಇನ್ನೊಂದು ಸ್ಪೆಷಲ್ ಕೇಸ್ ಮಾಡಬೇಕಾಗುತ್ತೆ. ಯಾವಾಗೆಲ್ಲ ಸ್ಯಾಟಿಸ್ಫೈ ಆಗುತ್ತೆ ನೋಡಿ, ಆಗ ಈ ಒಂದು ಎಕ್ಸ್ಟ್ರಾ ಮೆಥಡ್ ಮಾಡಬೇಕು. ಈ x = ನಮಗೆ ಬಂದಿದೆಯಲ್ಲ, ಇದನ್ನ ನಾನು f(x) ಜಾಗದಲ್ಲಿ y/2 ಅಂತ ತಗೋಬೇಕು. ತಗೊಂಡು ಫಂಕ್ಷನ್ ಅಲ್ಲಿ ಹಾಕಿದ್ಮೇಲೆ ಲಾಸ್ಟ್ ಆನ್ಸರ್ y ಬರುತ್ತೆ ಅಂದ್ರೆ ಇದು ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಓಕೆ, f(x) ಅಂದ್ರೆ ಏನಿತ್ತು ನೋಡಿ, ಇಲ್ಲಿ f(x) ಇದ್ದಾಗ 2x ಇತ್ತು, 2 × x. x ಜಾಗದಲ್ಲಿ ಇವಾಗ ಹೊಸ ನಂಬರ್ ಬಂದಿದೆ. ಸೊ ಇಲ್ಲಿ ಹಾಕ್ತೀರ ನೀವು y/2. ಇವಾಗ ನೋಡಿ 2 2 ಕ್ಯಾನ್ಸಲ್ ಆಯ್ತು, ಆನ್ಸರ್ ಏನ್ ಬಂತು, ಈ ತರ y ಆನ್ಸರ್ ಬರ್ಬೇಕು ನಮ್ಗೆ. ಅಂದ್ರೆ ಇದು ಎಕ್ಸಿಸ್ಟ್ ಆಗ್ತಾ ಇದೆ ನಿಮ್ಮ ಡೊಮೇನ್ ಅಲ್ಲಿ, ಈ y/2 ಇದೆ ಅಂತ ಅರ್ಥ ಸ್ಟೂಡೆಂಟ್ಸ್. ಆಗ ಲಾಸ್ಟ್ ಅಲ್ಲಿ ಬರಿಬೇಕಾಗತ್ತೆ ನೀವು f is ಆನ್ 2. 1 1 ಇದೆ, ಆನ್ 2 ಇದೆ ಅಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಇದೆ ಅಂತ ಬರೀಲಿಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ತರ ಕ್ವಶನ್ಸ್ಗಳು ಡಿಪೆಂಡ್ ಆಗುತ್ತೆ, ಚೇಂಜಸ್ಗಳಾಗ್ತಾ ಹೋಗುತ್ತೆ. ಇನ್ನು ಸಾಕಷ್ಟು ಕ್ವಶನ್ಸ್ಗಳಿದಾವೆ ನಿಮ್ಮ ಎಕ್ಸಸೈಸ್ ಅಲ್ಲಿ. ಆ ಒಂದು ಎಕ್ಸಸೈಸ್ ಬಂದಿರುವಂಥ ಕ್ವಶನ್ಸ್ನ ಡಿಟೇಲ್ ಆಗಿ ನಾನು ಇವಾಗ ಡಿಸ್ಕಷನ್ ಮಾಡ್ತೀನಿ. ಅಗೇನ್ ನಿಮಗೆ ಮತ್ತೆ ಕ್ಲಿಯರಿಟಿ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ, ಈ ಎಕ್ಸಾಂಪಲ್ಸ್ಗಳು ಎಷ್ಟು ಮಾರ್ಕ್ಸಿಗೆ ಬರ್ಬೋದು ನೋಡಿ. ಮೊದಲೆಲ್ಲ 2 ಮಾರ್ಕ್ಸ್ಗೆ ಈ ತರ ಒಂದು ಎಕ್ಸಾಂಪಲ್ ಫಿಕ್ಸ್ ಬರ್ತಾ ಇತ್ತು. ಓಕೆ, 1 ಮಾರ್ಕ್ಸ್ ಅಲ್ಲಿ ಏನಾದರೂ ಆಪ್ಷನ್ MCQ ಅಲ್ಲಿ ಕೇಳ್ಬೋದು. ಇಲ್ಲ ಅಂದ್ರೆ ಇದರ ಡಿಟೇಲ್ ಆಗಿ ಚೆಕ್ ಮಾಡಿ ಅಂತ ಕೊಟ್ಟರೆ 5 ಮಾರ್ಕ್ಸಿಗೆ ಬರ್ಬೋದು ಫ್ರೆಂಡ್ಸ್. ಯಾಕೆ ಅಂತಂದ್ರೆ 3 ಮಾರ್ಕ್ಸ್ ಆಲ್ರೆಡಿ ರಿಲೇಷನ್ ಫಂಕ್ಷನ್ ಮೇಲೆ ಸ್ಕಿಪ್ ಇದೆ, ಆಲ್ರೆಡಿ ಫಿಕ್ಸ್ ಇದೆ. ಹಾಗೇನು 2 ಮಾರ್ಕ್ಸ್ ನಿಮ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಉಳಿದಿರೋದು 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ 4x + 3 ಅದೊಂದು ಡೆರಿವೇಶನ್ ಇದೆ, ಅದನ್ನ ಕೇಳ್ಬೋದು. ಇಲ್ಲ ಅಂದ್ರೆ ಈ ತರ ಸಿಂಪಲ್ 1 1 ಆನ್ 2 ಚೆಕ್ ಮಾಡುವಂತ ಕ್ವಶನ್ಸ್ಗಳು ಬರುತ್ತೆ. ಬಟ್ ಇಷ್ಟೊಂದು ಸಿಂಪಲ್ ಬರೋ ಚಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ನೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ಇದೆ ಫ್ರೆಂಡ್ಸ್, ಆ ಎಲ್ಲ ಕ್ವಶನ್ಸ್ನ ಇವಾಗ ಹೇಳ್ತಾ ಹೋಗ್ತೀನಿ.